ವಿದ್ಯಾರ್ಥಿಗಳೇ, ಈಗಾಗಲೇ ಸಾಕಷ್ಟು ಜನ ಏನ್ ಮಾಡಿರ್ತೀರಪ್ಪ ಅಂದ್ರ ಬ್ಯಾಂಕ್ಗಳಲ್ಲಿ ಒಂದು ಒಳ್ಳೆ ಹುದ್ದೆ ಪಡ್ಕೊಳ್ಳೋಕೆ ಸಲಂದಾಗಿ ಎಲ್ಲರೂ ಸಾಕಷ್ಟು ಬಾರಿ ವರ್ಷಾನುಗಟ್ಲೆ ಓದಿ ಕೂತಿರ್ತೀರಾ. ಈಗ ಅದಕ್ಕೋಸ್ಕರ ನಿಮಗೆ IBPS ನಿಂದ ಒಂದು ಒಳ್ಳೆ ಅಧಿಸೂಚನೆ ನೇಮಕಾತಿಯನ್ನು ಹೊರಡಿಸಿದೆ. 11 ಬ್ಯಾಂಕ್ಗಳಲ್ಲಿ 10,777 ಹುದ್ದೆಗಳಿಗೆ ಭರ್ತಿ ಮಾಡಲು ಅಪ್ಡೇಟ್ ಕರೆದಿದ್ದಾರೆ. ಸೊ ಅದಕ್ಕೋಸ್ಕರ ಯಾರೆಲ್ಲ ಪದವಿ ಮುಗಿಸಿರ್ತಿರಲ್ಲ, ಯಾರೆಲ್ಲ ಡಿಗ್ರಿಯನ್ನು ಮುಗಿಸಿರ್ತಿರಲ್ಲ ಅವರೆಲ್ಲ ಈ ಅಪ್ಲಿಕೇಶನ್ ನ ಹಾಕಬಹುದು. ಮತ್ತೆ ಇದಕ್ಕೆ ಏನಪ್ಪಾ ಅಂದ್ರ ಕಂಪ್ಯೂಟರ್ ಜ್ಞಾನ ಕಡ್ಡಾಯವಾಗಿ ಇರಲೇಬೇಕು. ಸೊ ಇದರ ವಯೋಮಿತಿ ಏನಪ್ಪಾ ಅಂದ್ರ ಕನಿಷ್ಠ 20 ವರ್ಷದಿಂದ 28 ವಯಸ್ಸಿನವರಾಗಿರ್ಬೇಕು. ಆಲ್ಮೋಸ್ಟ್ ಆಲ್ ಪದವೀಧರ ಅಂದ್ರು ಆಗಿರ್ತೀರ, ಹೌದಾ? ಎಲ್ಲರಿಗೂ ಇದು ಏನಪ್ಪಾ ಅಂದ್ರ ಈ ಅರ್ಜಿ ಹಾಕ್ಬೋದು. ಇನ್ನೊಂದು ಏನಪ್ಪಾ ಅಂದ್ರ ಈ ಅರ್ಜಿಯ ಕೊನೆಯ ದಿನಾಂಕ ಯಾವಾಗ ಅಂತ ಆದಂದ್ರ ಆಗಸ್ಟ್ 21. ಈಗಾಗಲೇ ಈ ಅರ್ಜಿಗಳನ್ನು ಪ್ರಾರಂಭವಾಗಿದೆ. ಇನ್ನ ಕೊನೆಯ ದಿನಾಂಕ ಆಗಸ್ಟ್ 21 ಇದೆ. ಇನ್ನ ಮಂತ್ಲಿ ವೇತನ ನೋಡುದಾದ್ರೆ ತಿಂಗಳ ವೇತನ ಎಷ್ಟಪ್ಪ ಈ ಹುದ್ದೆಗೆ ಅಂದ್ರ 24,050 ರೂಪಾಯಿ ಐತಿ. ಮತ್ತ ಹಂಗೆ ಹೆಚ್ಚಿಗೆ 64,480 ತನ ನಿಮ್ಗೆ ಒಳ್ಳೆ ಪೇಮೆಂಟ್ ಕೂಡ ಇದೆ. ಕನ್ನಡಿಗರು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹುದ್ದೆಗಳನ್ನು ಮೀಸಲಿದೆ. ಎಷ್ಟಪ್ಪ ಅಂದ್ರ 1,170 ಹುದ್ದೆಗಳು ಕನ್ನಡಿಗರಿಗಾಗಿ, ಅವರಿಗೂ ಕೂಡ ಒಂದು ಒಳ್ಳೆ ಅವಕಾಶ ಇದೆ. ಯಾವ್ಯಾವ ರಾಜ್ಯದಲ್ಲಿ ಯಾವ ಬ್ಯಾಂಕ್ಗಳಿಗೆ ಎಷ್ಟು ಹುದ್ದೆಗಳು ಹೇಳ್ಬೇಕಪ್ಪ ಅಂದ್ರ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಮಾಡೋರಿಗೆ 756, ಬ್ಯಾಂಕ್ ಆಫ್ ಇಂಡಿಯಾ 45 ಹುದ್ದೆಗಳಿವೆ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ 20, ಕೆನರಾ ಬ್ಯಾಂಕ್ 675, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ 47, ಹೀಗೆ 1,170 ಕನ್ನಡಿಗರು ಕೂಡ ಹಲವು ಬ್ಯಾಂಕ್ಗಳಲ್ಲಿ ಈ ನೇಮಕಾತಿಯನ್ನು ಖಾಲಿ ಇದೆ. ಅದಕ್ಕೋಸ್ಕರ ಎಲ್ಲರೂ ಈ ಒಂದು IBPS ನಿಂದ ಸದುಪಯೋಗ ಪಡೆದುಕೊಳ್ಳಬೇಕು. ಯಾಕಂದ್ರೆ ಸಾಕಷ್ಟು ಬ್ಯಾಂಕ್ನಲ್ಲಿ ನೀವು ಕೆಲಸ ಮಾಡ್ಬೇಕಂತೇಳಿ ವರ್ಷಾನುಗಟ್ಲೆ ಓದಿರ್ತೀರಿ. ಅದಕ್ಕೋಸ್ಕರ ಈ ಆನ್ಲೈನ್ ಅರ್ಜಿಯನ್ನು ನೀವು ಹಾಕ್ರಿ, ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ. ಇನ್ನ ನಮ್ಮ ಕರ್ನಾಟಕದಲ್ಲಿ ಬಂದು ಪರೀಕ್ಷಾ ಕೇಂದ್ರಗಳು ಎಲ್ಲೆಲ್ಲಿ ಇಡ್ತಾರಪ್ಪ ಅಂತ ಹೇಳಿದ್ರೆ ಬೆಂಗಳೂರು ಆಗಿರ್ಬೋದು, ಬೆಳಗಾವಿ, ದಾವಣಗೆರೆ, ಧಾರವಾಡ, ಕಲಬುರ್ಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ. ಸೊ ಇವಿಷ್ಟೇನಪ್ಪ ಅಂದ್ರ ಪರೀಕ್ಷಾ ಕೇಂದ್ರಗಳಿವೆ. ಸೊ ನೀವು ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಈಗಾಗಲೇ ಆರಂಭ ಆಗ್ಯಾವ. ದಯವಿಟ್ಟು ಹಾಕ್ರಿ www.ibps.in. ಇಲ್ಲಪ್ಪ ಅಂದ್ರ ನಿಮ್ಗೆ ಅಗದಿ ಸರಳವಾಗಬೇಕಂದ್ರ ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಿ, ಹೌದಾ? ಯಾಕಪ್ಪ ಅಂದ್ರ ಪೂರ್ವಭಾವಿ ಪರೀಕ್ಷೆ, ಮುಖ್ಯ ಪರೀಕ್ಷೆ ಎಲ್ಲವನ್ನೂ ನಿಮ್ಗೆ ಗೊತ್ತಿರ್ತದೆ. ಯಾವ ರೀತಿ ಬ್ಯಾಂಕಿಂಗ್ ಎಕ್ಸಾಮ್ಗಳು ಪ್ರೊಸೆಸಿಂಗ್, ಇನ್ನೆಷ್ಟು ವಿದ್ಯಾರ್ಥಿಗಳು ಏನ್ ಮಾಡಿರ್ತೀರಿ ವರ್ಷಾನುಗಟ್ಲೆ ಎಲ್ಲಾ ಬ್ಯಾಂಕ್ ನಲ್ಲಿ ಕೇಳಿರ್ತಕ್ಕಂತ ಕ್ವಶನ್ಗಳಾಗಿರ್ಬೋದು, ಸಿಲೆಬಸ್ ಆಗಿರ್ಬೋದು ಎಲ್ಲವನ್ನು ಕವರ್ ಮಾಡಿರ್ತೀರಿ. ಆದ್ರೆ ನಿಮ್ಗೆ ಬ್ಯಾಂಕಿನಿಂದ ಯಾವುದೇ ಅಪ್ಡೇಟ್ ಬಂದಿರಲ್ಲ, ಯಾವುದೇ ಎಕ್ಸಾಮ್ ನೋಟಿಫಿಕೇಶನ್ ಆಗಿರಲ್ಲ. ಈಗ IBPS ನಿಂದ ಒಳ್ಳೆ ನೋಟಿಫಿಕೇಶನ್ ಆಗಿದೆ, ಸದುಪಯೋಗ ಪಡ್ಕೋರಿ. ಹಂಗೆ ಮುಂದೆ ಇನ್ಯಾವ ರೀತಿ ಎಕ್ಸಾಮ್ಗಳೆಲ್ಲ ಅಪ್ಡೇಟ್ಗಳನ್ನ ಬರ್ತಾವನ್ನ ನಿಮ್ಗೆ ಕೊಡ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತೀನಿ. ಧನ್ಯವಾದಗಳು.